ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೋಯ್ತಿದ್ದೀವಿ ಅಂತ ಗೊತ್ತಿಲ್ಲ. ಬೆಳಗ್ಗೆನೆ ರೆಡಿ ಆಗು ಅಂದರು, ರೆಡಿ ಆಗಿದ್ದೀನಿ. ಎಲ್ಲಿಗೆ ಕರ್ಕೊಂಡು ಹೋಯ್ತಾರೆ ಅಂತ ಅವ್ರಿಗೆ ಗೊತ್ತು. ಸುಡ್ಗಾಡ್ಗಂತೆ. ಇರಿ, ನಾನು ಔಟ್ಫಿಟ್ ತೋರಿಸ್ತೀನಿ, ಇಟ್ಕೊಳ್ರಿ. ಇರಿ, ಅವ್ರ ಔಟ್ಫಿಟ್ ತೋರಿಸ್ತೀನಿ. ಯಾರೋ 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 ನೀನು ರಾಜ್ಕುಮಾರ. ಹೇಳಿ. ಫಸ್ಟ್ ಸ್ಟಾರ್ಟ್ ಬಟನ್ ಅಮ್ಕೋಬೇಕು. ಬ್ರೇಕ್ ಮೇಲೆ ಕಾಲ್ ಮಡಗಿ. ಗೊತ್ತಾಯ್ತು. ಗೊತ್ತಾಯ್ತಾ? ಅರೆ ಬಂದ್ಬಿಡ್ತಾ? ನಿಜ. ಇದು ಸ್ಟಾರ್ಟ್ ಆಗೈತೆ ಅಂತ ನೋಡಲ್ಲ, ಎಲ್ಲ ಇದು ಓಪನ್ ಆಯ್ತದೆ. ಆಮೇಲೆ ಇದು ಎ ಸಿ ಬಟನ್ ಇಲ್ಲ ಐತೆ. ಇದು ಆನ್ ಮಾಡೋಕೈತೆ, ಆನ್ ಆಗೈತೆ. ಆಫ್ ಅಂದ್ರೆ ಹಿಂಗೆ. ಈಗ ಆವಾಗ ಇಲ್ಲ, ಇಲ್ಲೂ ಜಾಸ್ತಿ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಲೇ ಇದು ಟಚ್. ಇದು ನಾವು ಎಷ್ಟು ಬೇಕು ಅಷ್ಟು ಕೊಟ್ಕೋಬಹುದು. ಇವಾಗ ಎಲ್ಲಿ ಕರ್ಕೊಂಡು ಹೋಯ್ತಾರೆ ಅಂತ ಗೊತ್ತಿಲ್ಲ. ಹೋಯ್ತೀನಿ ನಾನು. ನನ್ನೇ ಆಡ್ಕೋತಾರೆ ಇವರು. ನಿನ್ನೆ ಅಂದ್ರೆ ಏನು? ಮುಂದಕ್ಕೆ ಮಾತು ಬರ್ಲಿ. ನಿನ್ನೆ ಅಂದ್ರೆ ಏನು? ನಾನೇ ಇವ್ರಿಗೆ ಮಾತಾಡಕ್ ಬರಕ್ಕಿಲ್ಲ, ಇನ್ನು ನನ್ನ ಆಡ್ಕೊಳ್ಳೋದು. ಕಣಪ್ಪ. ಸರಿ, ಎಲ್ಲಿ ಕರ್ಕೊಂಡು ಹೋಯ್ತಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗ್ಬಿಟ್ಟು ತೋರಿಸ್ತೀನಿ. ಬಾಯ್. ಆಯ್ತಾ ಇದೆ. ನಾಯಿ ಮನೆಯೊಳಗೆ ಐತೆ, ಇನ್ನೊಂದು ನಾಯಿ ಕಾರೊಳಗೆ. ಅಯ್ಯೋ, ಇದೇ ನಮ್ಮ ರೋಡ್ ಬೀದಿ. ಇದೇ ಬೀದಿ ನಾಯಿ. ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಕೈ ಅಂತೈತೆ. ನೀನು ಹಾಕೊಂತ ಇರೋದು. ಗೈಸ್ ಕಮೆಂಟ್ ಮಾಡಿ, ಯಾರು ಸೀಟ್ ಬೆಲ್ಟ್ ಹಾಕ್ಬೇಕು ಅಂತ. ಡ್ರೈವ್ ಮಾಡಾರ ಇವಾಗ ಹಾಕ್ತಿವಿ. ಯಾರು ಕಮೆಂಟ್ ಮಾಡಬೇಡಿ, ಹಾಕ್ತಿದೀವಿ ನೋಡಿ. ನಾನು ಹಾಕೋತೀನಿ. ಆಮೇಲೆ ರೂಲ್ಸ್ ಯಾಕೆ ಬ್ರೇಕ್ ಮಾಡಿದ್ರಿ ನೀವು ಅಂತ ಕೇಳೋದಕ್ಕೆ ನೋಡಿ ಹಾಕೊಂಡಿದ್ದೀನಿ. ಮತ್ತೇನೇನೋ ಸಮಾಚಾರ? ಗೈಸ್, ಏನು ಗೊತ್ತಾ, ನಂದು 10K ಸಬ್ಸ್ಕ್ರೈಬ್ ಆದ್ರೆ ನನ್ನ ಗಂಡ ನನಗೆ ಏನು ಐಫೋನ್ 17 Pro Max ತಗೊಡ್ತಾರಂತೆ. ನಿಜ ಅಲ್ಲ? ಐಫೋನ್ 17 ಅಂತಾನೆ. 10K ಆಗೋದಕ್ಕೆ ಯಾವ್ದಾರು ಇನ್ನೊಂದು ಎಕ್ಸ್ಟ್ರಾ ಪ್ರೋ ಬಂದ್ಬಿಟ್ರೆ, 18 Pro ಬಂದ್ಬಿಟ್ರೆ ನೋಡಿ, ಅವಾಗ ಅದನ್ನೇ ತಗೊಡಿ. ಹಂಗಾದ್ರೆ ಅವಾಗ 17 Pro ಇರ್ತದಲ್ಲ, ಅದನ್ನು ತಗೊಡಿ. ಅಪ್ಪನ ಸುದ್ದಿಗೆಲ್ಲ ಹೋಗ್ಬಾರ್ದು. ಒಳ್ಳೆ ಸಮಯ ಅಪ್ಪನ ಸುದ್ದಿಗೆಲ್ಲ ಹೋಗ್ಬಾರ್ದು. ಅಯ್ಯೋ ನೋಡಿ ಇಂಥವ್ರನ್ನೆಲ್ಲ. ಗೈಸ್, ಇವಾಗ ಇವರೇ ಹೇಳೋರೆ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ, ನನಗೆ ಒಂದು ಐಫೋನ್ ಬರಲಿ ಅಂತ. ಇದು ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟೈತೆ. ವಿಡಿಯೋ ಮಾಡ್ತಾ ಸ್ಟೋರೇಜ್ ಫುಲ್ ಅಂತ ಬರುತ್ತೆ. ಏನು ಮಾಡೋದು? ಅವಾಗ ವಿಡಿಯೋಸ್ ಫೋಟೋಸ್ ಎಲ್ಲ ಡಿಲೀಟ್ ಮಾಡೋದು. ವಿಡಿಯೋ ಮಾಡಿರ್ತೀನಿ, ಎಡಿಟ್ ಮಾಡೋ ಅವಾಗಲೇ. ಎಡಿಟ್ ಅದ್ರಲ್ಲಿ ಮಾಡಲಿ. ಹೆಂಗೆ ಹೇಳ್ತಾವ್ರು ನೋಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಲ್ಲೇ ನೋಡಿ ನಮ್ಮ ಅಣ್ಣನ ಅಂಗಡಿ. ಚೇತೇಶ್ವರ್ ಮೋನ ಓ, ಕಬ್ನಲ್ಲಿ ಕುಡ್ಸಕ್ಕೆ ಗಾಡಿ ಹಾಕ್ತಾರೆ. ಅವಾಗಲೇ ಕೇಳಿದ್ರು ಕಬ್ನಲ್ಲಿ ಕುಡ್ಸೋದ. ಅದೇ ಹೇಳಿದ್ರು, ಕಬ್ನಲ್ಲಿ ಕುಡಿತೀಯಾ ಅಂತ ಕೇಳಿದ್ರು. ಆಯ್ತು ಅಂತ ಅಂದೆ. ಇವಾಗ ಕಬ್ನಲ್ಲಿ ಕುಡ್ಸಕ್ಕೆ ಇಳಿಸ್ತವ್ರೆ ಅಂತ ಅಂದೆ. ಹೋಗಪ್ಪ, ಶೇಪ್ ಔಟ್ ಮಾಡಕ್ ನಿಮ್ನೆ ಹೊಟ್ಬಿಡ್ಬೇಕು. ಮಾತಾಡ್ಸ್ಬೇಡಿ ನನ್ನ ನೀವು. ಏನಾಗೋದು ಐಕಲ ಇದಕ್ಕೆ? ಗಾಡಿ ಗಟ್ಟಾದ್ಮೇಲೆ ಸೀಟ್ ಬೆಲ್ಟ್ ಹಾಕಬೇಕು. ಸರಿ ಹಾಕತ್ತೀನಿ. ಮರ್ತೇ ಬಿಡ್ತೀನಿ.
ಸೈಕಲ್ ಹೋಗೋದಲ್ಲ ಅಯ್ಯೋ ದೇವ ಹುಟ್ಟುತ್ತವಿಂದ ಸೈಕಲ್ ಇಲ್ಲ ನಡ್ಕೊಂಡ್ ತಿರ್ಗಾಡಿದ್ರೆ ಕಾರ್ ಹತ್ತಿದ್ರೆ ಹಿಂಗೆ ಆಗದು ನಿನ್ ಗ್ಯಾಪ್ನಲ್ಲಿ. ಅಯ್ಯೋ ಏನ್ ಹುಟ್ಟುತ್ತವಿಂದ ಸೀಟ್ ಬೆಲ್ಟ್ ಆಗಕ್ ಗೊತ್ತಿಲ್ಲ. ಫೋನ್ ಹಿಡ್ಕೊಂಡು ಶಕ್ತಿ ಸಾಲ್ತಾ ಇಲ್ಲ. ಯೂಟ್ಯೂಬ್ ನೋಡೋದು ಸೀಟ್ ಬೆಲ್ಟ್ ಹೆಂಗ್ ಆಗದು. ನಡೀರಿ ಗೈಸ್, ನಾವು ರೂಲ್ಸ್ ಬ್ರೇಕ್ ಮಾಡ್ತಾ ಇಲ್ಲ, ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡು ಹೋಯ್ತಾ ಇದೀವಿ, ನೀವು ಹಾಕೊಂಡು ಹೋಗಿ. ಫೋನ್ ನಂಗೆ ಗಂಡನ್ ಕಾರ್ ಆದ್ರೆ ಆರಾಮಾಗಿ ಹಿಂಗ್ ಕಲಕೊಂಡು ಹೋಗ್ಬೋದು. ನಾನು ಸೀಟಾ ಹಿಂದಕ್ಕೆ ಹಾಕೊಂಡಿದ್ದೀನಿ, ಅದಕ್ಕೆ ಕಾಲ್ ಅಷ್ಟಂತ ಎಲ್ಲ ಟೀಸ್ ಮಾಡ್ತಾರೆ ಗೈಸ್ ಇವ್ರು ನನ್ನ. ಯಪ್ಪ ಒಸ್ಸೊಂದು ರೇಕ್ಸಲ್ಲ ಕರ್ಕೊಂಡು ಹೋಗ್ತಾ ಇದೀರಿ. ವಾವ್ ಎಷ್ಟು ಚೆನ್ನಾಗೈತೆ ರೋಡು, ಪೀಸ್ಫುಲ್ ಆಗೈತೆ. ಇವ್ರಿಗೆ ಗೊತ್ತಿಲ್ಲ ಗುರು, ನನ್ನ ಕರ್ಕೊಂಡು ಹೋಗ್ತಾರೆ ಅದ ಕಾಡ್ಗೆ. ಅವಾಗ ನನ್ನ ಬಿಟ್ಟು ನೀವು ಓಡೋಯ್ತೀರಿ. ನೀವಿದ್ರೆ ಬೇಕಾದ್ರೆ ನಾನು ಇರ್ತೀನಿ. ಕಟ್ಟಾಕ್ಬಿಟ್ಟು ನನ್ನ ಬಿಟ್ಬಿಟ್ಟು ನೀನು ಸಾಯಿಸ್ಬಿಟ್ಟು ಏನೇನು ನಿಮ್ಗೆ ಖುಷಿ ಅವಾಗ ಇನ್ನೊಂದು ಮದುವೆ ಆಗ್ಬೋದಲ್ಲ. ಎಷ್ಟು ಚೆನ್ನಾಗೈತೆ ಅಲ್ವಾ ಇಲ್ಲಿ. ದೊಗ್ಸ್ಕರ್ ಸೆದೆ ಮೆಣಸ್ಕರಿ ಬಾಕ್ಲಾಕರಲ್ಲೇ ಹೋಗ್ಬೋದು. ತಪ್ಪಿದ್ ಬಂದ್ರು ಸರಿಯಾದ ತಪ್ಪಿದ್ ಬಂದು ಸರಿಯಾದ ದಾರಿಲೆ ಬಂದು. ನೋಡಿ ಇಲ್ಲ ಕರ್ಕ ಬಂದವ್ರೆ. ಟಿಬಿಟ್ ಏನಿದು? ಟಿಬಿಟ್ ಕ್ಯಾಂಪ್ ಅಲ್ವಾ ಕರ್ಕೊ ಬಂದವ್ರೆ. ಬನ್ನಿ ಇವತ್ತಿನ ಡೇನ ಎಂಜಾಯ್ ಮಾಡೋಣ. ಬ್ರೇಕ್ ಹಿಂಗೂ ಹಾಕರ. ಬನ್ನಿ ನಾನು ಇಳಿಸಿ. ಇಳಿಸ್ತೀರಾ? ಇಳಿಲ್ಲ ಇಳಿಸ್ತೀರಾ? ಇವರೇ ಡೋರ್ ಓಪನ್ ಮಾಡಿ ನಾನು ಇಳಿಸ್ತಾರಂತ ನೋಡಿ. ಬಂದ ಇಟ್ಕೊಳ್ಳಿ ನಾನು ಸ್ವಲ್ಪ. ಇದು ಜೋಂಕರ್ ಚೋಡೆ ಮಠಕ್ಕೆ ನಾವು ಈಗ ಎಂಟ್ರಿ ತಗೋತಾ ಇದ್ದೀವಿ. ಇಲ್ಲಿ ಮಿನಿಮಮ್ ಇಲ್ಲ ಅಂದರೂ ಎಂಟ್ರಿ ಫೀಸು ಸುಮಾರು ಇರ್ತದೆ. ಅಯ್ಯೋ ನಾರಾಯಣ, ಇಲ್ಲಿ ಆಲೆ ಬೌದ್ರೆಲ್ಲ ಅಲ್ಲೇ ನಿಂತವ್ರೆ ಎಂಟ್ರಿ ಫೀಸ್ ಕಲೆಕ್ಟ್ ಮಾಡೋಕ್ಕೆ. ಬಂದು ಇಲ್ಲೇ ನೀವೇ ಎಷ್ಟಂತ ಚೆಕ್ ಮಾಡಿ ಬಂದು ನೋಡಿ. ನಮ್ಮ ಹುಣಸೂರೊಳಗೂ ಇಂಥ ಒಳ್ಳೆ ಜಾಗ ಕಟ್ಟವ್ರೆ, ಫ್ರೀಯಾಗಿ ಕೊಟ್ಟಿರೋದು ಇವ್ರಿಗೆ ನಮ್ಮ ಸರ್ಕಾರದವರು. ಹಾಂ, ನಿನ್ನೆ ಕೊಡ್ಬೇಕು, ನನಗೆ ಕೊಡಿಲ್ಲ ಆದ್ರೆ ನಿನ್ನೆ ಕೊಟ್ಬಿಡ್ಬೇಕು. ನನ್ನ ಒಟ್ಟಿನಲ್ಲಿ ನನ್ನ ಈ ಕಾಡಲ್ಲಿ ಏನೋ ಹೇಳಿದ್ರಲ್ಲ, ಮುಖ ತೋರಿಸಿ ಕಾಡಲ್ಲಿ ಕಟ್ಟಾಕೊಳ್ಳಿ, ಇಲ್ಲ ನನ್ನೇ ಮಾರಾಕ್ ಬಿಡೋದು, ಹಿಂಗೆ ಏನೇನಾಯ್ತು ಅವ್ರು ನನ್ನ ಜೊತೆ ಮಾರಾಕ್ಬಿಟ್ರೆ ಇದು ಮಾಡ್ಬಿಡ್ತಾರೆ ಕಣೆ. ಕ್ಯಾಮ್ರಾ ಹಾಕೊಂಡು ಮಾತಾಡಿ ಕರೆಕ್ಟಾಗಿ ಗೊತ್ತಾಯ್ತು ಅಂತ. ಇನ್ನೂ ಸ್ವಲ್ಪ ಇವ್ರನ್ನ ಪಳಗಿಸ್ಬೇಕು. ನೀನು ಪಳಗು, ನಾನು ಪಳಗಿದ್ದೀನಿ ಗೊತ್ತು. ಕ್ಯಾಮ್ರಾ ತಗೊಂಡೋಗ್ಬಿಟ್ಟು ಹುಡುಗರು ಮಾತಾಡ್ಬಿಟ್ಟು ಬರೋಕೆ ನೋಡ್ದೆ ನೀನು ಮೀಟ್ರಿದ್ರೆ ಹೋಗೋ ಸೇಫ್ಟಿ. ನಾನು ಯಾರು ಬೇಕು ಮತ್ತೆ. ಈಗ ಪೂಜೆ ನಡೀತೈತೆ, ಬನ್ನಿ ಒಂದು ಒಳ್ಳೆ ಸಮಾಗಮನ ಪೂಜೆ ತೋರಿಸ್ತೀನಿ ನಿಮಗೆ. ನಾವು ಬಂದಿದ್ದ ಟೈಮ್ಗೆ ಅಲ್ಲೇ ಪೂಜೆ ಸ್ಟಾರ್ಟ್ ಆಗೈತೆ, ಎಲ್ಲ ಬರ್ತಾವ್ರೆ ಬೌದ್ಧ ಗುರುಗಳು ಬರ್ತಾವ್ರೆ. ಏನಾಯ್ತು ಗೊತ್ತಾ, ನಾನು ಅಯ್ಯೋ ಅದನ್ನೆಲ್ಲ ಸ್ಟಿಕ್ಕರ್ ಕೂಡ ಐತೆ.
ಆಹಾ ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋ ನಮ್ಮ ಕರಿ ಹುಲಿ ಎಲ್ರು. ಆಯ್ 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 ಆಯ್. ಓ ಊರು ಗುರುಗಳು. ಈಗ ಅಲ್ಲೊಂದು ಇಂಟ್ರೆಸ್ಟಿಂಗ್ ಪೂಜೆ ನಡೀತೈತೆ, ಅದು ಸೌಂಡು. ಇವರು ಮೇನ್ ಗುರುಗಳು. ನಮಸ್ಕಾರ ಬೈ. ಓ ಮಹಾಮಸ್ತಿಕ ಅಭಿಷೇಕ ನಡೆದಂಗೆ ನಡೀತೈತೆ. ಬೆಣ್ಣೆಲೆ ಮಾಡಿದ್ದಾರೆ ಅನ್ಸುತ್ತೆ ಆಲ್ಮೋಸ್ಟ್, ಅಕ್ಕಿ ಹಿಟ್ಟಲ್ಲಿ. ಈಗೊಂದು ಪೂಜೆ. ಓಹೋ ನಮ್ಮ ಗುರುಗಳಿಗೆ ಇಲ್ಲೇ ಇಲ್ಲ. ಈಗೊಂದು ಪೂಜೆ ನಡೀತೈತೆ. ಕಂಟೆಂಟ್ ಪೂಜೆನ ಪೂಜೆ ಅವ್ರಿಗೆ ನಗು. ಏನ್ ಪೂಜೆ ಅಂತ ಗೊತ್ತಿಲ್ಲ, ಇದೇನೋ ಒಂಥರ ಹೊಗೆ ಹಾಕ್ಸ್ಕೊಂಡಿರೋದಕ್ಕೆ ಮಾಡ್ತಾರಲ್ಲ ಆ ಪೂಜೆ. ಗೊತ್ತಿಲ್ಲ ಪಾಪ, ನಾ ಏನೇನೋ ಮಾಡ್ಬಿಟ್ಟಿದೆ. ಇತ್ತಿಂದ ಬೆಳಕು ಅಷ್ಟು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ. ಇಲ್ಲ ಅದು ಕ್ಯಾಮ್ರಾ ಕ್ವಾಲಿಟಿ ಬರುತ್ತೆ ಬೆಳಕಲ್ಲಿದ್ದ. ನನಗೆ ಅವ್ರ ಮಠ ಇದೆ, ಬನ್ನಿ ಒಳಗಡೆ ತೋರಿಸ್ತೀವಿ ಅವ್ರ ಮಠನ. ಇಟ್ಕೊಳ್ಳಿ ನೀವು ಕ್ಯಾಮ್ರಾ ನೋಡ್ಬಿಟ್ಟು ಮಾತಾಡ್ಬೇಕು. ಇದೊಂದು ಪೂಜೆ ತೋರಿಸಿದ್ದೀನಿ ನಿಮಗೆ. ಯಾರು ಈ ಥರ ಪೂಜೆ ತೋರಿಸಿರಿಕ್ಕಿಲ್ಲ. ಪ್ಲೀಸ್ ರಿಮೂವ್ ಯುವರ್ ಶೂಸ್. ಯಾವ ಬೈ ಇಲ್ಲಿ ಶೂನ ರಿಮೂವ್ ಮಾಡಿ ಅಂತ ಮಾಡಿಕೊಟ್ಟವ್ರೆ. ಇಲ್ಲಿ ಅವರು ಸ್ಲಿಪ್ಪರ್ ಹಾಕವ್ರೆ, ಅಲ್ಲಿ ಸ್ಲಿಪ್ಪರ್ ಹಾಕವ್ರೆ, ಒಳಗಡೆನೆ ಹಾಕೊಂಡು ಹೋಯ್ತವ್ರೆ. ಇವು ಪೂಜೆ ಮಾಡ್ಬಿಟ್ಟು ಪೂಜೆ ಸಾಮಾನಲ್ಲಿ ಅಲ್ಲಿ ಎತ್ಕೋತವ್ರೆ. ಈಗ ಒಳ್ಳೆ ಕಲೆಕ್ಷನ್ ಟೈಮು. ಒಂದು ಒಳ್ಳೆ ಮಠ ಕರ್ಕೊಂಬಂದು ಮಠ ತೋರಿಸಿದ್ದೀನಿ. ಏನೋ ಹಾಂ ಅವ್ರದ್ದು ಸ್ಟ್ಯಾಚು ಸೇಮ್ ಅವಳೆ ಹೆಂಗೆ ಕಾಣ್ತೈತೆ ನೋಡಿ. ಎಷ್ಟು ಚೆನ್ನಾಗೈತೆ ನೋಡಿ. ನ್ಯೂಟ್ರಿಕ್ ಇಷ್ಟೇ ಇದು. ನೀವು ಯಾರು ಬಂದಿದ್ರೆ ಕಮೆಂಟ್ ಮಾಡಿ, ಬರೋರಿದ್ರೆ ಬಂದು ನೋಡಿ, ಚೆನ್ನಾಗೈತೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಸ್ಟ್ರೈಟ್ ಇಲ್ಲ ಕ್ಯಾಮ್ರಾ. ಪೂಜೆ ಆಗೈತೆ ತಾನೆ, ಎಲ್ಲ ಬಿಚ್ಚ ಹಾಕ್ತಾ ಇದ್ದಾರೆ, ಅಲ್ಲಿ ಬಿಚ್ಚ ಹಾಕ್ತಾ ಇದ್ದಾರೆ. ಇದು ಪೂಜೆ ಮಾಡೋ ಟೈಮಿಗೆ ಮಾತ್ರ ಅಂತ ಹಾಕೋದು. ಈಗ ತಾನೇ ಮೇನ್ ಗುರುಗಳೆಲ್ಲ ಪೂಜೆ ಮಾಡಿಸ್ಕೊಂಡು ತಗೊಂಡಿದ್ದ ಎಡೆನ ಇಟ್ಬಿಟ್ಟು ಒಳ್ಳೆ ಎಂಟ್ರಿ ಕೊಡ್ತಾ ಇದ್ದಾರೆ. ಡೋಲು, ಜಾಗಟೆ, ತಮಟೆ, ಇಲ್ಲಿ ಕೂಲಿಂಗ್ ಗ್ಲಾಸ್ ಬೈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಂಗೆ ಜಿಗ್ ಜಾಗ್ ಅಂತ ಒಬ್ಬೊಬ್ಬರಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇಲ್ಲಿ ಅವರು ಲಗಾರಿ ಬಡಿಯೋರು ಇವರೆಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್. ಇವರು ಸೂಪರ್ವೈಸರ್ ಇಲ್ಲಿಗೆ. ಇಷ್ಟೈತೆ ಮಠ. ಇವ್ರು ಏನಾರ ಈ ಪ್ಲೇಸಲ್ಲಿ ಇದ್ದಿದ್ರೆ ಗೈಸ್ ಇವ್ರು ಮಾಡ್ತಿರ್ಲಿಲ್ಲ ಕೆಲಸ. ಯಾಕೆ ಮಾಡ್ತಿದ್ದೆ? ನಾನು ಸೂಪರ್ವೈಸ್ ಆಗಿರೋ ಇಲ್ಲಿ. ನಾನು ಸೂಪರ್ವೈಸ್ ಆಗಿರೋ ಇದೆ ಎಲ್ಲ. ಏನಂತೆ? ಪೂಜಾ ಕಂಪ್ಲೀಟ್. ಡೈಲಿ ಮಾಡ್ತೀರಾ ಅಂದೆ, ಯಾಕೆ ಡೈಲಿ ಮಾಡಲ್ಲ ಅಂತ. ಇನ್ನು ಇಲ್ಲಿನ ಉದ್ಯಾನವನ ತೋರಿಸ್ತೀನಿ. ವನ ಅಂತೂ ತುಂಬ ಅದ್ಭುತವಾಗೈತೆ. ಇವರು ಸ್ಟೈಲಿಶ್ ಮ್ಯಾನ್ ಅಂತ, ಇವರು ಬೌದ್ಧ ಗುರುಗಳು. ಇಲ್ಲಿನ ಉದ್ಯಾನವನ ತೋರಿಸ್ತೀನಿ. ಹಂಗೆ ಅದು ಹಾಸ್ಪಿಟಲು ಆ ಕಡೆ ಎಂಟ್ರಿ. ಇದು ಇನ್ನು ಅಲ್ಲಿ ಮೇನ್ ಗುರುಗಳು ಆಫೀಸು, ಅಲ್ಲಿ ಏನೇ ಕಾರ್ಯಕ್ರಮಗಳಿದ್ರು ಅವರು ಹ್ಯಾಂಡಲ್ ಮಾಡ್ತಾರೆ. ಇದು ಮೇನ್ ಮಠ ಬೌದ್ಧ ಗುರುಗಳದು. ಇದು ಉದ್ಯಾನವನ ಮತ್ತು ಇಲ್ಲಿನ ಬೌದ್ಧ ಗುರುಗಳು ಎಲ್ಲರಿಗೂ ಉಳ್ಕೊಳಕ್ಕೆ ಆ ಜಾಗ ಅದು. ಮತ್ತು ಎರಡು ಸೈಡೂ ಇದು ಉದ್ಯಾನವನ. ಆರಾಮಾಗಿ ಎಲ್ಲ ಪೂಜೆ ಗೀಜೆ ಪುನಸ್ಕಾರ ಆದಮೇಲೆ ಲೈಫ್ ಚಿಲ್ ಮಾಡ್ತಾರೆ. ಈಗ ತಾನೇ ಕೆಲಸ ಮಾಡ್ಕೊಂಡೆಲ್ಲ ಅಲ್ಲಿ ಬಿಸಾಡ್ತಿದ್ದಾರೆ ಕಸನ. ಏನೋ ಫ್ರೀ ಇದ್ದಾಗ ಬಂದು ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇವರು ಬಂದರು, ಏನೋ ದಬಾಕ್ತೀನಿ ಅಂತ ಏನೂ ಇವ್ರ ಕೈಲಿ ಆಗಲಿಲ್ಲ.
ಗೈಸ್ ಸ್ಟೋರೇಜ್ ಜಾಸ್ತಿ ಆಗೈತೆ ಫೋನ್ ತಗೊಳಕ್ಕೆ. ದುಡ್ಡಾದ್ರೆ ಇವರ ಡ್ಯಾಡ್ ಕೊಡ್ತಾರೆ ಅಂತೇಳಿ. ನಮ್ಮ ಡ್ಯಾಡ್ ಹತ್ರ ಇಸ್ಕೊಂಡಿರೋ ವರದಕ್ಷಿಣೆ ಡೌರಿಲಿ ಕೊಡಕ್ಕೆ. ಡೌರಿ ಕೊಟ್ಟಾರ ಕೋಟಿ ಕೊಟ್ಬಿಟ್ಟಿದ್ರೆ ಇನ್ನು ಆಡೋರು. ಡೌರಿ ಕೊಟ್ಟಿರೋ ಕೋಟಿ ಆಗುತ್ತೆ ಈಗ. ಕುಣ್ಕೊ ಹೋಗು. ನೋಡಿ ಗೈಸ್ ಅಳಿಸ್ತವ್ರೆ ನನ್ನ. ಏನು ಕೇಳಿ, ಸ್ಟೋರೇಜ್ ಜಾಸ್ತಿ ಆಗೈತೆ, ವೀಡಿಯೋ ಮಾಡೋಕ್ಕಾಯ್ತಲ್ಲ, ಅದಕ್ಕೆ ಫೋನ್ ಈಗಲೇ ತಗೊಟ್ಬಿಡಿ ಅಂದರೆ ನಿನ್ಗೆ ಏನು ಹೇಳಿದ್ದು ನಾನು 10K ಸಬ್ಸ್ಕ್ರೈಬ್ ಆದರೆ ಅಲ್ವಾ ಅಂತ ಅಂದರು. ಅದಕ್ಕೆ ಅದು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಅಂದರೆ ನೀನೆಲ್ಲಿ ವೀಡಿಯೋ ಮಾಡ್ತೀನಿ, ನಿನ್ನ ವೀಡಿಯೋನೂ ಮಾಡಲ್ಲ ಏನೂ ಇಲ್ಲ, ಯಾಕೆಂದರೆ ಸ್ಟೋರೇಜ್ ಜಾಸ್ತಿ ಆಗೈತಲ್ಲ, ಇನ್ನು ಮಾಡಲ್ಲ ಬಿಡು ನಿನ್ನ ವೀಡಿಯೋ, ನಿನ್ನ ಸಬ್ಸ್ಕ್ರೈಬರು ಆಗಲ್ಲ, ನಾನು ಫೋನ್ ತಗೊಳ್ಳೋದು ತಪ್ಪುತ್ತೆ ಅಂತ ಹೇಳ್ತಾ ಇರೋದು. ಗೈಸ್ ಇಬ್ಬರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದೀವಿ ನೋಡಿ, ಟ್ವಿನ್ನಿ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಈಗ ನೆಕ್ಸ್ಟ್? ಹಾಂ, ಖಾನಾವಳಿ ಅಂತೆ. ನಡೀರಿ ಹೋಗೋಣ. ಏನು ಕೊಡಿಸ್ತೀರಿ? ಹಿಂಗೆ ಫೋನ್ ಇಟ್ಕೊಂಡು ಮಾತೇ ಆಡಲ್ಲ ನನ್ನ ಜೊತೆ. ಫೋನು ಗೈಸ್ ಇವಾಗ ಹೋಯ್ತಾ ಇದ್ದೀವಿ ಇಲ್ಲಿಂದ ಊಟಕ್ಕೆ. ಊಟ ಎಲ್ಲಿ ಕೊಡಿಸ್ತಾರೆ ನೋಡೋಣ ಬನ್ನಿ. ಚೆನ್ನಾಗೈತೆ, ನೀವು ಬನ್ನಿ, ವಿಸಿಟ್ ಕೊಡಿ. ಗುರ್ಪುರ ಅಲ್ಲ? ಹಾಂ, ಡುರ್ಪುರ. ಚೆನ್ನಾಗಿದೆ. ಅಂದರೆ ನಾವು ಹಾಸ್ಟೆಲ್ಗೆ ಹೋಗ್ಬೇಕಾದಾಗ ಈ ರೋಡಲ್ಲೂ ನಮ್ಮ ಪಪ್ಪ ಕರ್ಕೊಂಡು ಹೋಯ್ತಿತ್ತ. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಥರದ ಗಂಡ ಎಲ್ಲರಿಗೂ ಸಿಗಲಿ. ಸರ್ ನಿಮಗೂ ತೆಗಿಬೇಕಾ ಸರ್? ನೀವೇ ತಗೊಂಡು ಕೂತ್ಕೊಳ್ಳಿ ಸರ್. AC ಆನ್ ಮಾಡಿ ಸರ್. ಆಯ್ತಾ ಇಲ್ಲ ಅಂದರೆ ವಿಂಡೋನ ತೆಗೆದುಬಿಡ್ಲಾ ಹೆಂಗೆ? ತಂಪಾದ ಗಾಳಿ. ನಡೀರಿ ಊಟಕ್ಕೆ ಹೋಗೋಣ. ಏನು ಕೊಡಿಸ್ತೀರಿ? ಇಲ್ಲೂ ಒಂದೈತೆ. DK ಶಿವಕುಮಾರ್ದಂತೆ ನೋಡಿ ನಿಲ್ಸವ್ರೆ. ಬನ್ನಿ ಇಲ್ಲಿ ಮೋಮೋಸ್ ಇದೆಯಾ ನೋಡೋಣ. ಆಯ್ತಲ್ಲ. ಹ್ಯಾಂಡ್ ವಾಶ್ ಮಾಡಿ ಗೈಸ್. ಅಯ್ಯಪ್ಪ ವರ್ಷತ್ತಾಯ್ತಾ ಕಾದಿ ವೇಟರೇ ಬಂದಿಲ್ಲ. ವೇಟ್ ಮಾಡ್ತಾ ಇದ್ದೀವಿ. ಮೊಮೋಸ್ ಚಿಕನ್ ಮೋಮೋಸ್ ಕಿತ್ನಾ? एक प्लेट. ಆಮೇಲೆ ಸೂಪ್ ವೆಜ್ ಇನ್ನೇನೈತೆ ಹಂಗೆ ರಾಗು ಲೈನಲ್ಲಿ ಚಿಕನ್ ಮೋಮೋಸ್ನ 1 ಪ್ಲೇಟ್. ರೈಸ್ ಮೋಮೋಸ್ ಬಂದೈತೆ. दो चिकन मोमो एक ಸುಟ್ಟು. ವಾವ್ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡೋಕ್ಕೆ. ಚೆನ್ನಾಗಿತ್ತು. ಇದ್ದು ನಾನು ಹೇಳಿದ್ದು. ತಿಂದು ಖಾಲಿ ಮಾಡಿ ಮುಗಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ತೀರಿ. ಬಾಯ್. ಅದನ್ನೂ ಟೇಸ್ಟ್ ಮಾಡಿ ಹೇಳ್ಬಿಡಿ ಹೆಂಗೈತೆ ಅಂತ. ನೀವೇ ಮಾಡಿ. ಚೆನ್ನಾಗಿತ್ತಾ? ಎಲ್ಲ ಖಾಲಿ ಮಾಡೋರು ನೋಡಿ. ನಾನಂತೂ ಏನೂ ತಿಂದಿಲ್ಲ. ಎಲ್ಲ ಇರೊಬ್ಬರೇ ತಿಂದರು. ನಾನು ತಿಂದೆ, ಚೆನ್ನಾಗಿತ್ತು. ಖಾರ ಆಯಿತು. ಚಟ್ನಿ ಮಾತ್ರ ಹೆವಿ ಖಾರ ಐತೆ. ಹೆಂಗೈತೆ ಖಾರ? ಕುಡ್ದು ಖಾಲಿ ಮಾಡಿ.
ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತವ್ರೆ ನೋಡಿ. ನಮ್ಮ ಊರು ಇಲ್ಲಿ. ಅಯ್ಯೋ ಅಪ್ಪ ಜಾಸ್ತಿ ತಗೋತೀರ ರಾಜ ಅಂದ್ರೆ ರೋಸ್ ಬಂದಿಲ್ಲ ಅವನು ಅದಕ್ಕಷ್ಟೇ. ಚೆನ್ನಾಗಿ ಮಾತಾಡ್ತಾರೆ. ಗೊತ್ತಾಯ್ತು. ಏನಂದ್ರೆ ಯಾರೋ ಹುಡುಗ ಬಂದಿಲ್ಲ ಅಂತ. ಲೋಕಲ್ ತಗೊಂಡ್ರೆ ರಜಾ ಜಾಸ್ತಿ ಹಂಗೆ ಅದಕ್ಕಷ್ಟೇ. ಇಲ್ಲಾಂದ್ರೆ ನನಗೆ ಲೋಕಲ್ ಅಂದರೆ ಒಳ್ಳೆ ಎಲ್ಲ ನನ್ನ ದುಡ್ಡು ಎಲ್ಲ ಇಲ್ಲಿ ಮಾಡ್ತಿದ್ವಿ, ಅವನ ದುಡ್ಡು ಅಲ್ಲಿ ಹೋಗ್ತಿತ್ತು ನಾನು ದುಡ್ಡು ಅದಕ್ಕಷ್ಟೇ. ಕನ್ನಡ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತವ್ರೆ. ಬನ್ನಿ ಇವ್ರ ರೆಸ್ಟೋರೆಂಟ್ಗೆ. DK ಅಲ್ಲ? DK ರೆಸ್ಟೋರೆಂಟ್. ಪ್ರಮೋಷನ್ ಮಾಡಿದ್ದೀನಿ, ಡಿಸ್ಕೌಂಟ್ ಮಾಡಿ. ಥ್ಯಾಂಕ್ ಯು. ಇದು ವಾಟರ್ ಬಾಟಲ್ ಇಟ್ಕೊಳ್ಳಿ. ಇವಾಗ ಯಾಕೆ ಡೋರ್ ಓಪನ್ ಮಾಡ್ದೇನೆ ಒಳಗಡೆ ಹೋಗಿ ಕುತ್ಕೋತಿದ್ದೀರಿ? ನಿಮ್ದೆಲ್ಲ ಶೋ ಅಪ್. ಪ್ರೀತಿ ಇಲ್ಲ, ಬನ್ನಿ ತಗೊಂಡು ಬನ್ನಿ. ಇಲ್ಲೇ ತೆಗೆದ್ಬಿಟ್ರು. ಹೋಯ್ತಾ ಇದೀವಿ ಈಗ ಮನೆಗೆ. ಬನ್ನಿ ಹೋಗೋಣ. 1K ಸಬ್ಸ್ಕ್ರೈಬರ್ ಆಗವ್ರೆ. ವಾವ್, ಕಂಗ್ರಾಚುಲೇಷನ್ ಚಿರಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬೇಗನೆ 1000 ಸಬ್ಸ್ಕ್ರೈಬ್ ಮಾಡ್ಬಿಟ್ಟಿದ್ಯಾರಪ್ಪ. ಏನ್ ನಿನ್ ಟ್ಯಾಲೆಂಟ್, ಈ ತರ ಟ್ಯಾಲೆಂಟ್ ಯಾರ್ದು? ಕರೆಕ್ಟ್ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಮಂಡೇ ಏನ್ ನಿನ್ ಟ್ಯಾಲೆಂಟ್ ಅದು. ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಹೆಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 10K ಸಬ್ಸ್ಕ್ರೈಬ್ ಆಗಿದ್ದ ದಿನನೇ ಕರ್ಕೊಂಡೋಗಿ iPhone 17 Pro Max ತೆಗೆಸ್ಕೊತೀನಿ ಅಲ್ವಾ? ಚೆನ್ನಾಗಿ ಅಂದರೆ ವಾಚ್ ಅವರ್ ಸಿಗ್ತಾ ಇಲ್ಲ. ಏನು ಅಂದರೆ ನಾನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಅದನ್ನು ನೀವು ಡೈರೆಕ್ಟಾಗಿ ಅದು ಲಿಂಕ್ ಓಪನ್ ಮಾಡಿದ ತಕ್ಷಣವೇ ನಾರ್ಮಲಾಗಿ ಬರುತ್ತೆ, ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗಲ್ಲ ಅದು. ನಮ್ಮ ಮೇಲ್ಗಡೆ ರೈಟಲ್ಲಿ ಓಪನ್ ಆ್ಯಪ್ ಅಂತ ಇರುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಯೂಟ್ಯೂಬ್ಗೆ ಹೋಯ್ತದೆ. ಅವಾಗ ವಾಚ್ ಅವರ್ ಸಿಗುತ್ತೆ ನಮಗೆ. ಪ್ಲೀಸ್ ಅದರಲ್ಲೇ ನೋಡಬೇಡಿ. ಆಮೇಲೆ ಸಬ್ಸ್ಕ್ರೈಬು ಮಾಡೋಕ್ಕಾಗಲ್ಲ ಅದರಲ್ಲಿ, ಡೈರೆಕ್ಟು ಇದಕ್ಕೆ ಹೋಗ್ಬೇಕು ಯೂಟ್ಯೂಬ್ಗೆ. ಡೈರೆಕ್ಟ್ ಓಪನ್ ಆ್ಯಪ್ ಕೊಟ್ಟು ಕಂಟಿನ್ಯೂ ಕೊಟ್ಟು ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಹೇಳಿ ಏನಾರ ಮೋಟಿವೇಶನ್ ಸ್ಪೀಚ್. ಮೋಟಿವೇಶನ್ ನಿನ್ನ ಬಗ್ಗೆ ಹೇಳ್ತೀನಿ ನೋಡಿ. ಅದರಲ್ಲಿ ಮೆಮೊರಿ ಫುಲ್ ಆಯ್ತದೆ ಅಂದ್ರೂ ವಿಡಿಯೋ ಮಾಡಿ ವಿಡಿಯೋ ಆಗ್ತಾ ಇದೆಯಲ್ಲ, ಇಂಥ ಇದಕ್ಕಿಂತ ಮೋಟಿವೇಟ್ ವಿಡಿಯೋ. ಇದೇ ನಮಗೆ ಬೇಕಾಗಿದ್ದು. ಮೋಟಿವೇಟ್ ವಿಡಿಯೋನೇ ಬೇಕಾಗಿ ಮೋಟಿವೇಶನ್ ಮಾಡೋದು ಬೇಕಾಗಿಲ್ಲ. ಫುಲ್ ಆಗಿರೋ ಮೆಮೊರಿ ಫೋನ್ ತಗೊಂಡೆ ಈ ಪಡಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಾನು ಎಷ್ಟು ಅದಕ್ಕೆ ಯೂಟ್ಯೂಬ್ಗೆ ಗೌರವ ಮರ್ಯಾದೆ ಕೊಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಕಂಟೆಂಟು ವಿಡಿಯೋಸ್ ಮಾಡ್ತೀನಿ, ಚೆನ್ನಾಗಿರೋ ಏನು ವಿಡಿಯೋಸ್ ಮಾಡ್ತೀನಿ ಇವ್ರನ್ನ ಹಾಕ್ಕೊಂಡು. ಗೈಸ್ ಇವಾಗ ಅಂಗಡಿ ಹತ್ರ ಕರ್ಕೊಬಂದವ್ರೆ ನೋಡಿ. ಅದೇ ನಮ್ಮ ಅಂಗಡಿ, ಮನೆಗೆ ತೋರಿಸ್ತಾರೆ. ಇದೇನು ರತ್ನಾಪುರಿ ರೋಡು. ರತ್ನಾಪುರಿ ರೋಡು. ಪ್ರಸನ್ನ ಚಿಕನ್ ಆ್ಯಂಡ್ ನಾಟಿ ಮಟನ್ ಸೆಂಟರ್, ವೇರಿ ವಾಟರ್ ಟ್ಯಾಂಕ್ಸ್ ಮುಂದೆನೆ. ಯಾರಿಗಾರೆ ಚಿಕನ್ ಮಟನ್ ಬೇಕು ಅಂದರೆ ಹುಣಸೂರು ಅಕ್ಕಪಕ್ಕದವರು ವಿಸಿಟ್ ಮಾಡಿ, ಇದೇ ತಗೊಳ್ಳಿ. ಆರ್ಡರ್ ಏನಾರು ಇದ್ದರೆ ಹೇಳಿ, ನಿಮ್ಮ ಮನೆ ಶುಭ ಸಮಾರಂಭಕ್ಕೆ ಕಡಿಮೆಗೆ ಹಾಕ್ಕೊಡ್ತಾರೆ. ಹೇಳಿ ಸಬ್ಸ್ಕ್ರೈಬರು ಕಡಿಮೆ ಮಾಡಿಕೊಡಿ ಅಂತ ಮಾಡಿಕೊಡ್ತಾರೆ. ಇಲ್ಲಿ ನಾವತ್ತೆ ಕೊಡಿ. ಇಲ್ಲಿ ನೋಡಿ, ಇವರೇ ನಮ್ಮ ಅತ್ತೆ. ಅಲ್ಲೇ ವಿಡಿಯೋ ಕಾಲ್ ಮಾಡೋರೆ. ಲಾಗ್ ಊರಿಗೆ ಬಂದ್ವಿ ಈಗ. ಸಕ್ಸಸ್ಫುಲ್ ಆಗಿ ಜಗಳ ಆಡ್ದಾನೆ ಫಸ್ಟ್ ಟೈಮ್. ಇಂಥವ್ರೆಲ್ಲ ಸಪೋರ್ಟ್ ಮಾಡಿ ಅಂತ ನಾವು ಕೇಳಬೇಕು. ಸಕ್ಸಸ್ಫುಲ್ ಆಗಿ ಫಸ್ಟ್ ಟೈಮ್ ಜಗಳ ಆಡ್ದಾನೆ. ಒಂದು ಏನಂತಾರೆ ಇದಕ್ಕೆ, ಏನೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಬಂದು ಹೆಂಗೋ
ಪಿಕ್ನಿಕ್ಗೆ ಹಿಂಗೆ ಹೋಗಿ ಸಕ್ಸಸ್ಫುಲ್ ಆಗಿ ಬಂದಿರೋದು. ಯಾವಾಗ ಜಗಳ ಆಡ್ಕೊಬರ್ತಿತ್ತು. ಯಾರೋ ಮನೆ ನಡೆಯೋದೇ ನಮ್ಮ ಮನೇದೇನು ಮಾತಾಡ್ತಿರಲ್ಲ ಬಾರಿ. ಇವತ್ತೇ ಖುಷಿಯಾಗಿ ನೆಮ್ಮದಿಯಿಂದ ಬಂದಿರೋದು. ಅಭಿರಾಜ್ ಅವ್ರಿಗೆ ನಮಸ್ಕಾರ. ಕಾರ್ಮೆಂಟ್ಗೆ ಹೋಗಿದ್ದಾ? ಹಾಯ್ ಸರ್, ಹಾಯ್ ಮಾಡು. ಮನೆಗೆ ಬಂದ್ವಿ. ಓಕೆ, ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೇಳ್ರಿ. ಸಬ್ಸ್ಕ್ರೈಬ್ ಅಂಡ್ ಶೇರ್ ಅಂಡ್ ಕಮೆಂಟ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನೇ ಬರ್ತಾ ಇದ್ದೀನಿ ನಿರ್ಮನೆ. ಬಾಯ್.